ಹಾಯ್ ಗುರು ನೋಡಿ, ಇದು ನಮ್ಮ ತೆಂಗಿನ ತೋಟ. ಇವತ್ತು ಎಲ್ಲ ಕಾಯಿ ಕಿತ್ತಾಕ್ತೋ, ಎಲ್ಲ ಸಾಗಿಸ್ತಾ ಇದ್ದೋ. ಅಷ್ಟೊಳಗೊಂದು ಬ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ನಮ್ಮ ಮಗ. ನೋಡಿರಿ ಎಲ್ಲ ಎತ್ತಾಕ್ತಪ್ಪ ಕಾಯಿ. ನೋಡಿ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಎತ್ಕೊಂಡೋಗಿ ಹಾಕಬೇಕು ಚೀಲನ. ನಮ್ಮಮ್ಮ ಮತ್ತು ನಮ್ಮ ಮಿಸ್ಸಸ್ ಇಬ್ಬರು ಹೋಗಿದ್ರು. ನೋಡಿ ಇವ್ರು ಸುಸ್ತಾಗಿರೋದು ಹೆಂಗೆ ಸುಸ್ತಾಗಿರೋದು ಏನು ಹೆಂಗಿತ್ತು ಅನ್ಬಾಬಾ? ಫಸ್ಟ್ ಟೈಮ್ ಚೀಲ ಹೊರಿಸಿದೆ. ಹಾಂ ಇಲ್ಲ ನೋಡ್ರಿ ಜೋಶ್ ಹೆಂಗೈತೆ ನೋಡೋದು ಮಕ್ಕಳಲ್ಲಿ. ಹಾಂ ಎಳ್ನೀರಲ್ಲಿ ಐತೆ ನೋಡ್ರಿ, ಎಳ್ನೀರು ಐತಮ್ಮ. ಏನು ಸಮಾಚಾರ ಗೊತ್ತಾ? ನಾನು ಹೇಳ್ದೆ ತಾನೇ ಗೊತ್ತಾಗ್ತೀನಿ ಅಂತ. ಎಲ್ಲ ನೋಡ್ಕೊಂಬಂದಿನಿ, ಎರಡು ಕಾಯಿ ಬಿಟ್ಟಿದ್ದೆ. ಎಳ್ನೀರು ಕೊಡ್ತೀವಿ. ಇದು ಅನುಭವ ಹೇಳ್ರಿ, ನಿಮ್ಮ ಅನುಭವ ಯಾಕೆ ಕತ್ತೆಲ್ಲ ಹಿಂಗೆ ಮುರ್ಕ ಹೆಂಗೈತೆ ನೋಡಿ. ಸ್ವಲ್ಪ ನಮ್ಮ ತೋಟಕ್ಕೆ ನೀರಿಲ್ದಲೇ ಮರಗಳು ಹೋಗ್ಬಿಟ್ಟವೆ. ಇರೋ ಸ್ವಲ್ಪ ಮರನ ಗೇಮೆ ಮಾಡಿಸ್ಕೊಂಡು ಮಳೆಗಾಲದಲ್ಲಿ ಕಾಪಾಡ್ಕೊತಾ ಇದೀವಿ. ನೀರುಗಳಿದ್ರೆ ಚಂದ, ಯಾವುದೇ ಮರಕ್ಕಾಗಲಿ. ಒಂದು 20 ಗಿಡ ಇರ್ಬೋದು. ಓಕೆ, ಯಾರ್ಯಾರು ತೆಂಗಿನ ತೋಟ ಇದೆ ಅವರು ಏನಾದ್ರು ಸಜೆಷನ್ ಇದ್ದರೆ ನೀರಿನ ಬಗ್ಗೆ ಹೇಳ್ರಿ. ಬೋರ್ ಹಾಕ್ಸೋದು ಬಿಟ್ಟು, ಯಾಕೆಂದರೆ ಬೋರ್ ಹಾಕ್ಸೋಕ್ಕಾಗಲ್ಲ ಇಷ್ಟಕ್ಕಿಲ್ಲಿ. ಹಾಕ್ಸೋಕ್ಕೆ ಈಗ ಸದ್ಯಕ್ಕೆ ಅಮೌಂಟು ಇಲ್ಲ ನಮ್ಮ ಹತ್ರ, ಹಂಗಾಗಿ ಹೇಳ್ತಾ ಇದ್ದೀವಿ ನೋಡಿ. ತುಂಬ ಇರೋದು ಫಸ್ಟ್ ಟೈಮ್ ಏನೋ ಒಂಥರ ಖುಷಿ. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು ನನಗೆ. ಏಯ್ ಆ ಥರ ಹೇಳಿಲ್ಲಮ್ಮ, ನಾನು ಹೇಳ್ತಾ ಇರೋ ತೋಟದ ಕೆಲಸ. ತೋಟ ಹಾಂ ಈಗ ಮಾಡ್ತಿದ್ಯಲ್ಲ, ಹಾಂ ಅದಕ್ಕೋಸ್ಕರ ಅಲ್ಲ, ತೋಟದ ಕೆಲಸ ಮಾಡಿರೋದಕ್ಕೋಸ್ಕರ ಅಲ್ಲ ಎಳ್ನೀರು ಕೇಳ್ತಿದ್ದೆ. ಎರಡು ಎಳ್ನೀರು. ಹಾಂ ಹಾಂ ನೋಡ್ದ ನಮ್ಮಮ್ಮ ಹೆಂಗೆ ಅದಕ್ಕೆ ಹೇಳೋದು, ಅಳಬ್ರೆ ಯಾವತ್ತೂ ಸ್ಟ್ರಾಂಗ್ ಅಂತ. ಮಮ್ಮಿ ನಿನಗೆ ಸುಸ್ತಾಯ್ತಾ ಮಮ್ಮಿ? ಹಾಂ ನೋಡ್ದಾ? ಹಾಂ ನೋಡಿ ಸರಿ. ಈಗ ಡಂಕನ್ ಬರೇ ಸೂಪರ್ ಆಗಲಿ. ಬರ್ಲಿ ಸ್ಟ್ರೈಟು, ಗೋ ಸ್ಟ್ರೈಟು. ಹಾಂ ಟೇಕ್ ರೈಟು, ಡೆಡ್ ಹ್ಯಾಂಡು. ನೋಡಿ ಮನೇಲಿ ಮುಂದೆ ಹೋಗ್ತಾವಳೆ, ನಾನು ಹಿಂದೆ ಒತ್ಕೊಂಡು ಓದ್ತಾ ಇದ್ದೀನಿ. ಏನೋ ಒಂಥರ ಮಜಾ. ಯಾರ್ಯಾರು ಸಿಟಿಲಿ ಇಟ್ಕೊಂಡು ಹಳ್ಳಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಇನ್ನೂ ಆದಷ್ಟು ಶೇರ್ ಮಾಡಿ ಅವ್ರಿಗೆ. ಬರಬೇಕು ಮನುಷ್ಯ ಬುಲ್ಡೆ ಮೇಲೆ ಬರಬೇಕು, ಹಂಗಂತ ಹೇಳಿ ಬೆಟ್ಟ ಹೊತ್ಕೊಳಕ್ಕಾಗಲ್ಲ, ಹೇಳ್ತಾಯಿದ್ದೀನಿ. ನೋಡಿ ನಮ್ಮ ಮನೇಲಿ ಪಾಪ ಹೋಗ್ತಾಳೆ, ತೋರಿಸ್ತೀನಿ ನೋಡಿ. ಪಾಪ ರೂಪಕ್ಕೆ ಬರೋ ಹೊರಿಸ್ತಾ ಇದ್ದೀನಿ ಕಣ್ರಿ. ಅವಳು ಇಷ್ಟಪಟ್ಟು ಬಂದು ಇವತ್ತು ನಾನು ತೆಂಗಿನಕಾಯಿ ಹೊತ್ತಾಕ್ತೀನಿ ಅಂತ ಈಗ ಅನ್ಕೊಂತಿರ್ತಾಳೆ. ಕಷ್ಟ ಐತಪ್ಪ ಭಾರ ಜಾಸ್ತಿ ದೂರ ಬರೋದು ಅಂತ. ಅಮ್ಮ ಹಂಗಾಸೆ ಹಾಕೊಳ್ರಿ. ಸರಿಯಪ್ಪ, ನಾವು ಹಿಂಗಾಸೋಣ. ಅವರು ಅಡ್ಡ ದಾರಿ ಇಟ್ಟಿದ್ರು, ನಾವು ಹಿಂಗೆ ಹೋಗ್ತೀವಿ. ಥ್ಯಾಂಕ್ ಯು. ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಯಾರು ರೈತರು ಇದ್ದೀರಾ ಆದಷ್ಟು ಅದನ್ನು ಈ ವಿಡಿಯೋನ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್.